ನನಗೆ ಪ್ರಾಣಿಗಳೆಂದರೆ ಬಹಳ ಇಷ್ಟ. ಪ್ರಾಣಿಗಳು ಪಕ್ಷಿಗಳೆಂದರೆ ಬಹಳ ಇಷ್ಟ. ಪ್ರಾಣಿಗಳಲ್ಲಿ ಹುಲಿ, ಸಿಂಹ, ತೋಳ, ನರಿ, ಆನೆ ಅವೆಲ್ಲವೂ ಇಷ್ಟ. ತೋಳ ಅಂದ್ಕೂಡಲೇ ನನಗೆ ನೆನಪಾಯಿತು. ಇಂದು ನಾನು ಒಂದು ಪುಸ್ತಕವನ್ನು ಹೇಳಬೇಕಂತ ತಂದಿದ್ದೆ. ಆ ಪುಸ್ತಕದ ಹೆಸರು ತೋಳ ಬಂತು ತೋಳ. ಸಂಪಾದಕರು ಈನ ಚತುರ್ವೇದಿ. ಚಿತ್ರಗಳು ಮತ್ತು ವಿನ್ಯಾಸ ಶಾರದಾ ಗ್ರೂಪ್ಸ್. ನನ್ನ ಹೆಸರು ಶ್ರೀಹರಿ ಆಚಾರ್ಯ. ನಾನು 5ನೇ ತರಗತಿ ವಿದ್ಯಾರ್ಥಿ. ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಬೆಟಗೇರಿಯಲ್ಲಿ ಓದುತ್ತಿದ್ದೇನೆ. ಒಂದು ಪರ್ವತದ ಬುಡದಲ್ಲಿ ಒಂದು ಹಳ್ಳಿ ಇತ್ತಂತೆ. ಆ ಹಳ್ಳಿಯಲ್ಲಿ ಕುರುಬ ಇದ್ದಂತೆ. ಕುರುಬ ದಿನಾಲೂ ಕುರಿ ಮಂದೆಯನ್ನು ಪರ್ವತದ ತಪ್ಪಲಿನಲ್ಲಿ ಕಾಯಿಸ್ತಿದ್ದಂತೆ. ಒಂದಿನ ಹುಡುಗಾಟ ಮಾಡಬೇಕು ಅಂತ ತೋಳ ಬಂದಿದೆ, ಕಾಪಾಡಿ, ನನ್ನನ್ನು ಕಾಪಾಡಿ ಅಂತ ಕೂಗ್ತಾನಂತೆ. ಆವಾಗ ಊರಿನ ಜನರು ಅವ್ರ ಕೆಲಸ ಬಿಟ್ಟು ಕೋಲುಗಳನ್ನು ತಗೊಂಡು ತೋಳ ಓಡ್ಸಕ್ಕೆ ಬರ್ತಾರಂತೆ. ಇವನು ಕುರುಬ ಹೇಳ್ತಾನಂತೆ, ತೋಳ ಹೊರಟೋಯ್ತು, ನೀವು ಬರತ್ಲೆ ಅಂತ ಹೇಳ್ತಾನಂತೆ. ಆವಾಗ ಮತ್ತೊಂದು ಕೆಲವು ದಿನಗಳ ನಂತರ ಮತ್ತೆ ತೋಳ ಬಂದಿದೆ, ಕಾಪಾಡಿ ಕಾಪಾಡಿ ಅಂತ ಹೇಳ್ತಾರೆ. ಮತ್ತೆ ಅವರು ಕೋಲುಗಳನ್ನು ತಗೊಂಡು ಹೇಳ್ತಾರಂತೆ, ಎಲ್ಲಿದೆ ತೋಳ ಎಂದು ಕೇಳ್ತಾರಂತೆ ಇವನಿಗೆ. ನೀವು ಬರತ್ಲೆ ಓಡೋಯ್ತು ಅಂತ ಹೇಳ್ತಾರಂತೆ. ಆದರೆ ಒಂದು ದಿನ ನಿಜವಾಗ್ಲೂ ತೋಳ ಬಂತಂತೆ. ಆವಾಗ ಕುರುಬ ಹೇಳ್ತಾನಂತೆ, ಕಾಪಾಡಿ ಕಾಪಾಡಿ ನನಗೆ ಕುರಿ ಮಂದೆಯನ್ನು ತಿನ್ನುತ್ತಿದೆ ತೋಳ. ಇವನು ದಿನಾಲೂ ನಮ್ಮನ್ನ ಮೂರ್ಖ ಮಾಡ್ತಾನೆ, ಇವತ್ತು ಮೂರ್ಖ ಮಾಡ್ಬೋದು ಎಂದು ಯಾವ ಊರಿನ ಜನರು ಬರಲಿಲ್ಲಂತೆ. ಆವಾಗ ಇವನಿಗೆ ತನ್ನ ತಪ್ಪಿನ ಅರಿವಾಯ್ತಂತೆ. ತೋಳ ಆಗಲೇ ಬಂದ ಕೂಡಲೇ ಕುರಿ ಮಂದೆಯನ್ನು ಸಾಯಿಸಿ ಮಾಂಸವನ್ನು ತಿಂದು ಹೋಗಿತ್ತಂತೆ. ಆವಾಗ ಇವನ ತಪ್ಪಿನ ಅರಿವು ಆಯಿತಂತೆ. ಈ ಕಥೆಯ ನೀತಿ ಏನೆಂದರೆ, ಸುಳ್ಳು ಹೇಳಿ ಮನುಷ್ಯನನ್ನು ನಂಬಿಸಲು ಸಾಧ್ಯವಿಲ್ಲ.